ಸ್ವಾಮೀಜಿ ಹತ್ರ ಹೋಗಿ ಹೇಳಿದ್ದು ಎಲ್ಲನೂ ಬಂದು ಹೊರಗೆ. ಆದರೂ ಇಲ್ಲಿವರೆಗೆ ಏನೂ ಆಗಿಲ್ಲ, ಶೂನ್ಯ ಸಾಧನೆ. ನಾವೆಲ್ಲ ಇವು ಗುಡ್ಡ ಹಡ್ಡೆ ಇಲ್ಲಿಯನ್ನು ಹೊರಗೆ ತೆಗೆದಿದ್ದೀವಿ ಇಲ್ಲಿವರೆಗೆ. ಅದಕ್ಕಾಗಿ ಇವತ್ತು ಜನನ ಬೀದಿಗಿಳಿಯುವಂತೆ, ಅದರಲ್ಲೂ ಹೆಣ್ಣು ಮಕ್ಕಳು ಪೂರ್ತಿಯಾಗಿ ಇದನ್ನು ಹೊರಗೆ ತೆಗಿಲೇಬೇಕು, ಕಂಡಿಡಲೇಬೇಕು ಅಂತ ಬೆನ್ನು ಹತ್ತಿದ್ದ ಕೊಂದವರು ಯಾರು ಅಂತ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಈ ರೀತಿ ಹೇಳೋದು ಕಾರಣ ಏನಪ್ಪ ಅಂತಂದ್ರೆ, ಜನ ಹೇಳೋದು ಕಾರಣ ಏನಪ್ಪ ಅಂತಂದ್ರೆ ಇವೆಲ್ಲ ಘಟನೆಗಳು ನೋಡಿ. BS ಉಗ್ರಪ್ಪನವ್ರು ವರದಿ 477, ಇದು 2017-18 ಕೊಟ್ಟಂಥ ವರದಿ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ 100 ಆಗ್ತಾ ಬಂದಿದ್ದಾವೆ ಅಂತ ಹೇಳ್ತಿದ್ದ. ಇದು ಹೆಚ್ಚು ಕಡಿಮೆ 1979 ಅಥವಾ 80 ದಶಕದಿಂದ ಸ್ಟಾರ್ಟ್ ಆದಂಥ ದುರಂತ ಕಥೆಗಳಿವೆಲ್ಲ. ಇವತ್ತಿಗೂ ಅವ್ರು ಯಾರಪ್ಪ ಇದಂಥವ್ರು ಯಾರೂ ಸಿಗ್ತಾ ಇಲ್ಲ. ವೇದದಲ್ಲಿ ಗಂಡನ ಇಲ್ಲೇ ಏನು ಮಾಡಿದ್ರಪ್ಪ ಅಂತಂದ್ರೆ ಪಾಪ ಅದನ್ನು ಕಲ್ಫೆಟ್ ಮಾಡಿಸಿಂದ ಶಿಕ್ಷಾರ್ಹಕ್ಕೆ ಒಳಗೆ ಪ್ರಯತ್ನ ಮಾಡಿದರು. ಸೌಜನ್ಯ ಹೆಸರು ಸಂತೋಷ್ ರಾವ್ನ ಪಾಪ ಹಿಡೋದು, ಅವನು ಈಗಾಗಲೇ CBI ರಿಪೋರ್ಟ್ ಅದು ಅವ ಅಲ್ಲಪ್ಪ ಅಂತೇಳಿ. ಈಗ ಅನೇಕ ಈಗ ಮೊನ್ನೆ ನೋಡ್ರಿ ವಿಠ್ಠಲ ಗೌಡ್ರ ಮೇಲೆ ಹಾಕಲಿಕ್ಕೆ ನಮ್ಮ ಒಬ್ಬ ಹೋರಾಟಗಾರರು, ನಿಮಗೆ ಗೊತ್ತು ಸ್ನೇಹಮಯಿ ಕೃಷ್ಣ, ಅವ್ರ ಮೂಲಕ ಪ್ರಯತ್ನ ಮಾಡಿಸಿದ್ರು. ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಪ್ರಯತ್ನ. ಇಲ್ಲ ವಿಠ್ಠಲ ಗೌಡ ಮಾಡಿದಾನ, ರೇಪ್ ಮಾಡಿ ಅವನಿಗೆ ಬಂದಿದ್ದಾನ ಅಂತ ಮಾತನಾಡ್ತಾರಂತ ಹಂತಕ್ಕೆ ಬಂದಿದ್ದಾರೆ. ಸೋದರ ಮಾವ ಸತ್ಯನ ಇದು ಇರ್ಬೋದೇನೋ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಅದು ತನಿಖೆ ಆಗಬೇಕಲ್ಲ, ಅವ್ರು ಆರೋಪ ಮಾಡಿ ತನಿಖೆ ಆಗಬೇಕಲ್ಲ. ಅವ್ರು ಆರೋಪ ಮಾಡಿ ಸುಳ್ಳು ಅಂತ ಅವ್ರು ಹೇಳಬೇಕು. ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಇದನ್ನೆಲ್ಲ ಇವತ್ತು ಯಾಕೆ ಮತ್ತೆ ಚರ್ಚೆ ಮಾಡ್ತಾ ಇರ್ತೀವಿ ಅಂತಂದ್ರೆ, ಇದು ನಿಮ್ಮ ಮನಸ್ಸಿನಿಂದ ಹಾಸಿ ಹೋಗಬಾರ್ದು. ನಮ್ಮಲ್ಲಿ ಮರುವಿನ ಶಕ್ತಿ ಭಾಳದ ರೀ. ಭಾಳಷ್ಟನ್ನು ಮರಿತೀವಿ ನಾವು, ಭಾಳಷ್ಟನ್ನು ಮರಿತೀವಿ. ನಮ್ಗೆ